ಏನು 1ನೇ ತಾರೀಕು ಕೇಂದ್ರ ಬಜೆಟ್ ಇದೆ. ಆ ಬಜೆಟ್‌ನಲ್ಲಿ ನಮಗೆ ಏನು ಈಗ 16 ವರ್ಷದಿಂದ ನಾವು ಆಶಾ ವರ್ಕರ್‌ಗಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸ್ಕೀಮ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಏನು 1,500 ಕೊಡ್ತಿದ್ರೋ ಅದನ್ನೇ ಕೊಡ್ತಾ ಇದ್ದಾರೆ. 16 ವರ್ಷದಿಂದ ಯಾವುದೇ ಒಂದು ಕೇಂದ್ರ ಬಜೆಟಿಂದ ನಮಗೆ ಜಾಸ್ತಿ ಆಗಿಲ್ಲ ಇನ್ಸೆಂಟಿವು. ಆದ್ದರಿಂದ ಹೋದ ವರ್ಷ ನಮಗೆ ಕೇಂದ್ರ ಬಜೆಟ್‌ನಲ್ಲಿ ಜಾಸ್ತಿ ಮಾಡವ್ರೆ, ಅದನ್ನು ಇನ್ನೂ ಜಾರಿಗೆ ತಂದಿಲ್ಲ. ಡಿಸೆಂಬರಲ್ಲೇ ಜಾರಿಗೆ ತರ್ತೀವಿ ಅಂತ ಅಂದರು, ಜನವರಿ ಕಳೆದ್ರೂ ಇನ್ನೂ ಜಾರಿಗೆ ತಂದಿಲ್ಲ. ಏನು ನಮಗೆ ಒಂದು ಕೇಂದ್ರ ಬಜೆಟಿಂದ ಇನ್ಸೆಂಟಿವ್ ಕೊಡ್ತಾವ್ರೋ ಅದನ್ನು ನಮಗೆ ಜಾಸ್ತಿ ಮಾಡಬೇಕು. ಇನ್ನೂ ಒಂದು ಫಿಕ್ಸ್ ಅಂತ ಹೇಳಿ ಮಾಡಿ, ನಮಗೆ ಕೇಂದ್ರ ಬಜೆಟಿಂದ ಫಿಕ್ಸ್ ಅಂತ ಹೇಳಿ ಮಾಡಿ ನಮ್ಗೆ ಆಶಾಗಳಿಗೆ ಕೊಡಬೇಕಂತ ಕೇಳ್ಕೊತಾ ಇದ್ವಿ. ಬರೀ 7,500 ಕೇಂದ್ರದಿಂದ ಮತ್ತು ರಾಜ್ಯದಿಂದ ಸೇರಿಕೊಂಡು 7,500ಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಕಾಂಪೊನೆಂಟು 35 ಕಾಂಪೊನೆಂಟ್ ಕೆಲಸ ಮಾಡಿದ್ರು ನಮಗೆ ಬರ್ತಾ ಇರೋದು ಬರೀ 7,500 ಅಷ್ಟೇ. ಬಟ್ ಇನ್ನಿತರೆ ಏನು ಇನ್ಸೆಂಟಿವ್ಸ್ಗಳವೋ ಅವು ಕೆಲವೊಂದು ಕಾರಣಗಳಿಂದ ನಮಗೆ ಬರ್ತಾ ಇಲ್ಲ. ನಮಗೇನು ಫಿಕ್ಸ್ ಅಂತ ಬರ್ತಾ ಇರೋದು ಫಿಕ್ಸು ಅಲ್ಲ, ಅದು ಕೇಂದ್ರದಿಂದ 2,500, ರಾಜ್ಯದಿಂದ 5,000 ಇಷ್ಟೇ ಬರ್ತಾ ಇರೋದು. ಈ ಒಂದು ಇನ್ಸೆಂಟಿವ್ ಆಗಿರ್ಬೋದು, ಒಂದು ಗೌರವಧನದಲ್ಲಿ ನಮಗೆ ಈ ಒಂದು ಕುಟುಂಬನ ಸಾಗಿಸೋದಕ್ಕಾಗೋದಿಲ್ಲ. ಹಂಗಾಗಿ ನಮ್ಮ ಕೇಂದ್ರ ಈ ಬರೋ ಅಂಥ 1ನೇ ತಾರೀಕು ಬಜೆಟಲ್ಲಿ ನಮಗೆ ಕೇಂದ್ರದಿಂದ ನಮ್ಗೆ ಇನ್ಸೆಂಟಿವ್ ಹೆಚ್ಚಳ ಮಾಡಬೇಕು ಅಂತ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸರ್, ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಸೊ ಅಲ್ಲಿ ಈಗಾಗಲೇ ಈ ಕೇಂದ್ರ ಬಜೆಟ್ ಅಂದರೆ ಹೆಂಗೆ ಅಂತಂದರೆ, ಪೂರ್ವ ತಯಾರಿಗೆ ಅವರೇ ಒಂದು ಬಜೆಟ್ ಮಾಡ್ಕೊಂಬಿಟ್ಟಿರ್ತಾರೆ. ಸೊ ಯಾರ್ಯಾರಿಗೆ ಏನೇನು ಇದನ್ನು ಕೊಡಬೇಕು ಅಂತೇಳಿ. ಅದಕ್ಕೆ ಮುಂಚೆ ಹಲವಾರು ಸಂಘಟನೆಗಳು ಬೀದಿನಲ್ಲಿ ನಿಂತು ಹೋರಾಟ ಮಾಡಿ, ಸೊ ಬಜೆಟಲ್ಲಿ ನಮಗೆ ಕನಿಷ್ಠ ವೇತನ ಜಾರಿ ಮಾಡಿರಿ, ಹಾಗೆ PF ESI ಸೌಲಭ್ಯಗಳು ಮತ್ತು ಯಾವ್ಯಾವ ವಲಯಕ್ಕೆ ಏನೇನು ಅನುದಾನಗಳು ಬೇಕು ಅದನ್ನು ಕೊಡ್ರಿ ಅಂತೇಳಿ ಈಗಾಗಲೇ ಕೇಳಿರ್ತಾರೆ. ಆದರೆ ಇಲ್ಲಿವರೆಗಿನ ಈ ಒಂದು ಬಜೆಟ್ಗಳಲ್ಲಿ ನಾವು ಕಂಡಿರೋದು ಅದು ಕೆಲವೇ ವರ್ಗಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಬಜೆಟ್ ಆಗಿದೆ. ಸೊ ಈ ಸಾರಿನ ಅವರು ಕಳೆದ ಬಾರಿ ಬಜೆಟಲ್ಲಿ ಗೊತ್ತಿದೆ ನಿಮಗೆ, ನಿರ್ಮಲಾ ಸೀತಾರಾಮನ್ ಅವರು 10 ಲಕ್ಷದವರೆಗೂ ರಿಯಾಯಿತಿನ ನಾವು ಮಧ್ಯಮ ವರ್ಗಕ್ಕೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಅದ್ರ ಕೊನೆಗೇನಾಯಿತು, ಅದರ ದುಪ್ಪಟ್ಟು ಇವತ್ತು ಬೆಲೆ ಜಾಸ್ತಿ ಆಗಿದೆ. ಸೊ ಈ ಬಜೆಟ್ ಮೇಲೆ ನಾವು ಯಾವ ನಿರೀಕ್ಷೆ ಇಟ್ಕೋಬೇಕು ಅಂತಲೇ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಬಡ್ಜೆಟ್ನಲ್ಲಿ ಪ್ರಧಾನವಾಗಿ ಕೇಂದ್ರ ಸರ್ಕಾರ ಜನರಿಗೆ ತಲುಪುವಂಥ ಯೋಜನೆಗಳ ಅನುದಾನವನ್ನು ಹೆಚ್ಚಳ ಮಾಡಬೇಕು. ಈಗೇನು ಉದ್ಯೋಗ ಖಾತ್ರಿ ಯೋಜನೆಯ ಅನುದಾನವನ್ನು 40% ರಾಜ್ಯಕ್ಕೆ ವರ್ಗಾವಣೆ ಮಾಡ್ತಾ ಇದೆ. ತೆರಿಗೆಯ ಪಾಲಲ್ಲಿ ಕೇಂದ್ರಕ್ಕೆ ಅತಿ ಹೆಚ್ಚು ಪಾಲು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ಅದು ಕೇಂದ್ರದ ಯೋಜನೆ ಆಗಿರೋದ್ರಿಂದ, ಮತ್ತು ಏನು ನಗರಗಳ ಬೆಳವಣಿಗೆಯನ್ನು ತಡಿಬೇಕು, ವಲಸೆ ತಡಿಬೇಕು, ಈ ಎಲ್ಲ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ನಗರೀಕರಣದ ಸಮಸ್ಯೆಯನ್ನು ಕಡಿವಾಣ ಹಾಕಬೇಕು ಅಂದರೆ ಸ್ಥಳೀಯವಾಗಿ ಗ್ರಾಮೀಣ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸಿಗಬೇಕು. 200 ದಿನಗಳ ಉದ್ಯೋಗ ಸಿಗಂಗೆ ಅದಕ್ಕೆ ಅನುದಾನವನ್ನು ಹೆಚ್ಚಳ ಮಾಡುವಂತಹ ಪ್ರಮುಖವಾದಂತಹ ಒಂದು ಇದನ್ನು ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಒತ್ತಾಯ ಆಗಿದೆ. ಈ ಸಲದ ಕೇಂದ್ರ ಬಜೆಟ್ನಲ್ಲಿ ನಾವು ನಿರೀಕ್ಷೆ ಮಾಡೋದು ಸಾಕಷ್ಟಿದೆ. ಮೊದಲನೇದಾಗಿ ಇಲ್ಲಿನ ಸುಮಾರು ನೀರಾವರಿ ಯೋಜನೆಗಳು ಪೂರ್ಣಗೊಂಡಿಲ್ಲ. ತುಮಕೂರು ಭಾಗದಲ್ಲಿ ತಗೊಂಡ್ರೆ ಹೇಮಾವತಿ ನಾಲೆಗೆ ಸುತ್ತುವರೆದಂಗೆ, ತಿಪ್ಟೂರು ಭಾಗಗಳಲ್ಲಿ ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಸುತ್ತುವರೆದಂಗೆ, ಚಿಕ್ಕನಾಯಕನಹಳ್ಳಿ, ಪಾವಗಡ ಭಾಗಗಳಲ್ಲಿ ನೀರಾವರಿ ಮತ್ತು ಕುಡಿಯೋ ನೀರಿನ ಯೋಜನೆಗಳು ಪೂರ್ಣಗೊಂಡಿಲ್ಲ. ಇದಕ್ಕೆ ಹೆಚ್ಚಿನ ಹಣನ ಬಿಡುಗಡೆ ಮಾಡಬೇಕು. ಹಾಗೆಯೇ ಎತ್ತಿನ ಹೊಳೆ ಯೋಜನೆಯೂ ಕೂಡ ಪೂರ್ಣಗೊಂಡಿಲ್ಲದಿರೋದ ಕಾರಣ ಹಣದ ಕೊರತೆ, ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು ಈ ಹೊಸದಾಗಿ VB ರಾಮ್ಜಿ ಕಾಯ್ದೆಯನ್ನು ಏನು ತಂದಿದ್ದಾರೆ, ನರೇಗಾ ತೆಗೆದುಹಾಕಿ, ಇದು ಗ್ರಾಮೀಣ ಜನತೆಗೆ ಕೊಟ್ಟಿರುವಂಥ ದೊಡ್ಡ ಹೊಡೆತ. 125 ದಿನಗಳು ಅಂತ ಏನು ತೋರಿಸ್ತಾ ಇದ್ದಾರೆ, ಆ ಕೆಲಸ ದಿನಗಳು ಶಾಸನಬದ್ಧ ಅಲ್ಲ, ಹಾಗಾಗಿ ಅವ್ರಿಗೆ ಸಿಗೋದಿಲ್ಲ. ಎರಡನೇದಾಗಿ ರಾಜ್ಯ ಸರ್ಕಾರದ ಮೇಲೆ 40% ಹಣದ ಹೊರೆನ ಹಾಕಿದೆ. ಇಲ್ಲಿ ನಮ್ಮ ರಾಜ್ಯದ GSTನೆಲ್ಲ ತೊಗೊಂಡೋಗಿ ತಾನಿಟ್ಕೊಂಡು ಕುಳಿತುಕೊಂಡು ನಮಗೆ ಸರಿಯಾದ ಬರಬೇಕಾದ ಪಾಲನ ಕೊಡ್ತಾ ಇಲ್ಲ. ಆದರೆ ಹಣಕಾಸಿನ ಹೊರೆ ಮಾತ್ರ ಇದಕ್ಕಾಗುತ್ತೆ. ಅದು ಸಹ ರಾಜ್ಯ ಸರ್ಕಾರ ತೆಗೆದು ಬಸ್ ದರ ಏರಿಕೆ, ಬೇರೆ ಬೇರೆ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ BJP NDA ಸರ್ಕಾರ 2014ರಿಂದ ನಿರಂತರವಾಗಿ ಬಜೆಟನ್ನು ಮಂಡನೆ ಮಾಡಿದೆ. ಆ ನಿರಂತರವಾಗಿಯೂ
ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಬಜೆಟಲ್ಲಿ. ಅದರಲ್ಲೂ ನಮ್ಮ ತುಮಕೂರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಆಗಿಲ್ಲ. 2014ರಲ್ಲಿ ಬಂದಂಥ ನರೇಂದ್ರ ಮೋದಿಯವರು ಫುಡ್ ಪಾರ್ಕ್ ಉದ್ಘಾಟನೆಯನ್ನು ಮಾಡಿ ಸುಮಾರು 15,000 ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಅದು ನೆರವೇರಿಲ್ಲ. ನಾನು ಹೇಳೋದು ಕೈಗಾರಿಕೆಗಳು ಬಂದಿದ್ದಾವೆ, ಆದರೆ ಆ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ಕಾಯಂ ಉದ್ಯೋಗ ಇಲ್ಲ. ಅದನ್ನು ಇಂಪ್ಲಿಮೆಂಟ್ ಆಗಬೇಕು. ಮತ್ತೆಗೆ ಅವತ್ತು ಹೇಳಿದಂಥವ್ರು ಸುಮಾರು 12 ಜಿಲ್ಲೆಗಳ ಅಕ್ಕಪಕ್ಕದ ರೈತರ ಆದಾಯ ಡಬ್ಬಲ್ ಆಗುತ್ತೆ ಅಂತ ಹೇಳಿದರು. ಇವತ್ತಿನ್ನೂ ಪತ್ರಿಕೆಯಲ್ಲಿದೆ, ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಯಾವುದೂ ನಿರೀಕ್ಷೆ ಆಗಿಲ್ಲ. ಈ ಬಜೆಟಲ್ಲಾದ್ರೂ ಅಟ್ಲೀಸ್ಟ್ ಏನು ಮಾಡ್ತೀರಾ ಅಂತನಾದ್ರೂ ಪ್ರಸ್ತಾಪ ಮಾಡಿ ಅಂತಕ್ಕಂಥದ್ದನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ.